ಈಗ ಡಾಕ್ಟರ್ ಕಮ್ ಪೊಲಿಟಿಷಿಯನ್ ಹೀಗೆ ನೀವು? ಇದು ಏನಾಯಿತು ಅಂದರೆ ನಾನು MCH ನ್ಯೂರೋ ಸರ್ಜರಿ ಎಲ್ಲ ಮಾಡ್ಕೊಂಡು ಬಂದು ಬೆಂಗಳೂರಲ್ಲಿ ಕೆಲಸಕ್ಕೆ ಶುರು ಹ್ಮ್, ಮಾಡಿದಾಗ ಹ್ಮ್, ಬ್ರೈನ್ ಕ್ಯಾನ್ಸರ್ ಆಗಿರೋ ಒಂದು ಪೇಷಂಟು 3 ಆಪ್ರೇಷನ್ ಮಾಡಿದ್ರೂ ಬದುಕಲಿಲ್ಲ. ಹ್ಮ್, ಒಂದು 6 ತಿಂಗಳಲ್ಲೇ ತೀರ್ಕೊಂಡ್ರು. ಹ್ಮ್, ಆ ಕ್ಯಾನ್ಸರ್ ಆದಮೇಲೆ ಆಪ್ರೇಷನ್ ಮಾಡಿ ಗೆಡ್ಡೆ ತೆಗೆಯೋದಕ್ಕಿಂತ ಹ್ಮ್, ಕ್ಯಾನ್ಸರ್ ಬರದಂಗೆ ತಡೆಯುವಂಥ ಕೆಲಸ ಮಾಡಬೇಕು. ಹ್ಮ್, ಅದಕ್ಕೆ ಏನು ಮಾಡೋದು ಅಂತ ಹುಡುಕಿ ಕೊನೆಗೆ ಹ್ಮ್, ನಮ್ಗೆ ಕ್ಯಾನ್ಸರ್ ಏನಕ್ಕೆ ಬರ್ತಾ ಇದೆ? ನಮ್ಮ ವಂಶವಾಹಿಗಳ ಕಾರಣನಾ? ಹ್ಮ್, ನಾವು ತಿನ್ನೋ ಆಹಾರ ಕಾರಣನಾ? ನಮ್ಮ ಮನಸ್ಥಿತಿ ಕಾರಣ ಅಂತ ಹುಡುಕಿದಾಗ ಹ್ಮ್, ಇನಿಷಿಯಲಿ ನನಗೆ ಕಂಡಿದ್ದು ಒಂದು ವಂಶವಾಹಿಗಳು, ಅದಕ್ಕೆ ಟ್ರೀಟ್ಮೆಂಟು ಜಾಸ್ತಿ ಕೊಡೋಕ್ಕಾಗಲ್ಲ. ಹ್ಮ್, ಆದರೆ ಈ ವಿಷವಸ್ತುಗಳು ಏನಿದೆ ಹ್ಮ್, ನಮ್ಮ ಆಹಾರದಲ್ಲಿ, ಪೆಸ್ಟಿಸೈಡ್ಸು, ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ, ಆಮೇಲೆ ಕಲರ್ ಬಣ್ಣಗಳು, ಆಮೇಲೆ ಸುಗಂಧಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕೋದು, ಹ್ಮ್, ಇವೆಲ್ಲದು ಕಾರಣ. ಅದನ್ನೆಲ್ಲ ತೆಗಿಬೇಕು. ಹ್ಮ್, ಅದರಲ್ಲೂ ಎಸ್ಪೆಷಲಿ ರಿಫೈನ್ಡ್ ಆಯಿಲ್, ಅದರಲ್ಲಿ 3 ಇರುತ್ತೆ. ಹ್ಮ್, ಹ್ಮ್, ಹ್ಮ್. ಏನೋ ಬಣ್ಣಕ್ಕೆ ಮತ್ತು ರುಚಿ. ರುಚಿಗೆ ಆಮೇಲೆ ವಾಸನೆಗೆ ಹ್ಮ್, 3ಕ್ಕೂ ಹ್ಮ್, ಕೆಮಿಕಲ್ಸ್ ಹ್ಮ್, ಹಾಕಿರ್ತಾರೆ. ಸೊ ಅಂಥ ಒಂದು ದೊಡ್ಡ ಇದಕ್ಕೆ ರಿಫೈನ್ಡ್ ಆಯಿಲ್ಗೆ ನಾವು ಅಲ್ಲಿ ಏನು ದೊಡ್ಡದಾಗಿ ಬ್ರ್ಯಾಂಡ್ ಹೆಸರು ಇಷ್ಟು ದಪ್ಪ ಇರುತ್ತೆ. ಹ್ಮ್, ಆದ್ರೆ ಏನೇನಿದೆ ಒಳಗಡೆ ಅದಕ್ಕೆಲ್ಲ ನಂಬರ್ಗಳು ಹಾಕ್ಬಿಟ್ಟಿರುತ್ತೆ, ಹ್ಮ್, INS ಅಂತ. ಹ್ಮ್, ಹ್ಮ್, ಆ ನಂಬರ್ಗಳನ್ನ ದೊಡ್ಡದಾಗಿ ಬರೀರಿ ಅಂತ ಫಸ್ಟು ಕೇಳ್ಕೊಂಡೆ ನಾನು. ಹ್ಮ್.